ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಿಗಮ ಕಲ್ಪತರೋರ್ಗಳಿತಂ ಫಲಂ ಶುಕ್ರಮುಖಾದಮೃತ ದ್ರವ ಸಂಯುತಂ ಭಾಗವತಂ ರಸಮಾಲಯಂ ಮುಹುರಹು ರಸಿಕ ಭುವಿ ಭಾವುಕಾಹ. ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದ 21ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಭಾಗವತರು ಭಾಗವತ ಧರ್ಮವನ್ನು ಹೇಳುವ ಆಶಯದಿಂದ ಕರ್ಪೂರ ದಹನದ ಕಥೆಯನ್ನು ನಾರದರು ಹೇಳುತ್ತಿರುವರು. ನಾರದರು ಹೇಳಿದರು, ಹಿಂದೆ ದೇವಾಸುರರಿಗೆ ಯುದ್ಧವಾಯಿತು. ಶ್ರೀಮನ್ನಾರಾಯಣನ ಕೃಪೆಯಿಂದ ದೇವತೆಗಳಿಗೆ ಜಯವಾಗಿ ದೈತ್ಯರು ಸೋತರು. ಅವರೆಲ್ಲರೂ ಹೋಗಿ ಮಾಯಾವಿಗಳಲ್ಲಿ ಅಗ್ರಗಣ್ಯನಾದ ಮಯಾಸುರನನ್ನು ಮೊರೆಹೊಕ್ಕರು. ಅವನು ತನ್ನ ಚಾತುರ್ಯದಿಂದ ಚಿನ್ನ, ಬೆಳ್ಳಿ, ಕಬ್ಬಿಣಗಳಿಂದ 3 ಪಟ್ಟಣಗಳನ್ನು ಕಟ್ಟಿದನು. ಆ ಪಟ್ಟಣಗಳಿಗೆ ಬಂದು ಹೋಗುವುದಾಗಲಿ ಅವುಗಳಲ್ಲಿ ಏನು ಇದೆ ಎನ್ನುವುದಾಗಲಿ ಯಾರಿಗೂ ತಿಳಿಯದು. ರಾಕ್ಷಸರು ಇಂತಹ ಆಕಾಶ ಮಾರ್ಗದಲ್ಲಿ ನೆಲೆಸಿ ಯಾರೂ ಅರಿಯದಂತೆ ಸಂಚರಿಸುತ್ತಾ ಪೂರ್ವ ವೈರವನ್ನು ಸ್ಮರಿಸಿ ದೇವತೆಗಳನ್ನು ಧ್ವಂಸ ಮಾಡತೊಡಗಿದರು. ಆಗ ದೇವತೆಗಳೆಲ್ಲ ಹೋಗಿ ಕೈಲಾಸವಾಸಿಯಾದ ಪರಮೇಶ್ವರನನ್ನು ಆಶ್ರಯಿಸಿ ಈ ತ್ರಿಪುರರಿಂದ ನಮ್ಮನ್ನು ಕಾಪಾಡಬೇಕೆಂದರು. ಆಗ ಪರಮೇಶ್ವರನು ಅವರಿಗೆ ಹೆದರಬೇಡಿರೆಂದು ಭಯವನ್ನಿತ್ತು ಆ ತ್ರಿಪುರರುಗಳ ಮೇಲೆ ಒಂದು ಬಾಣವನ್ನು ಬಿಟ್ಟನು. ಆ ಬಾಣವು ಸೂರ್ಯಮಂಡಲದಿಂದ ಹೊರಡುವ ಕಿರಣಗಳಂತೆ ಹರಡಿ ಹೋಗಿ ತ್ರಿಪುರಗಳನ್ನು ಮುತ್ತಿ ಅಲ್ಲಿದ್ದ ರಾಕ್ಷಸರನ್ನೆಲ್ಲ ಕೊಂದವು. ಆಗ ಮಾಯಾವಿಯಾದ ಮಯಾಸುರನು ತನ್ನ ಶಕ್ತಿಯಿಂದ ಒಂದು ಅಮೃತ ಸರೋವರವನ್ನು ನಿರ್ಮಿಸಿ ಈಶ್ವರ ಬಾಣಗಳಿಂದ ಸತ್ತಿದ್ದ ರಾಕ್ಷಸರನ್ನೆಲ್ಲ ಹೊತ್ತುಕೊಂಡು ಹೋಗಿ ಅದರಲ್ಲಿ ಹಾಕಿದನು. ಆ ಅಮೃತ ರಸವು ಸೋಕಿದ ಕೂಡಲೇ ರಾಕ್ಷಸ ವೀರರು ಮತ್ತೆ ವಜ್ರದಂತೆ ದೃಢಕಾಯರಾಗಿ ಮಹಾ ತೇಜಸ್ವಿಗಳಾಗಿ ಮೇಘಗಳನ್ನು ಒಡೆದುಕೊಂಡು ಮಿಂಚುಗಳೊಡನೆ ಹೊರಡುವ ಸಿಡಿಲುಗಳಂತೆ ಎದ್ದರು. ಪರಶಿವನು ಅದನ್ನು ಕಂಡು, ಇದೇನು, ನಾನು ಮಾಡಿದ ಕಾರ್ಯವು ವ್ಯರ್ಥವಾಯಿತು ಎಂದು ಮನಗುಂದಿದನು. ಮಹಾವಿಷ್ಣುವು ಆ ಪರಶಿವನಿಗೆ ಸಮಾಧಾನವನ್ನು ಹೇಳಿ ಬ್ರಹ್ಮನನ್ನು ಕರುವಾಗಿ ಮಾಡಿಕೊಂಡು ಗೋವಾಗಿ ಆ ತ್ರಿಪುರವನ್ನು ಪ್ರವೇಶಿಸಿ ಅಮೃತ ಸರೋವರದ ಬಳಿಗೆ ಬಂದನು. ವಿಷ್ಣು ಮಾಯೆಯಿಂದ ಮೋಹಿತನಾದ ಕಾವಲುಗಾರರು ಅದನ್ನು ತಡೆಯಲಿಲ್ಲ. ಆ ಮಾಯಾ ಗೋವು ಕರುವು ನೀರು ಕುಡಿಯುವ ನೆವದಲ್ಲಿ ಅಮೃತ ಸರೋವರವನ್ನೆಲ್ಲ ಬರಿದು ಮಾಡಿಬಿಟ್ಟರು. ಇದನ್ನು ತಿಳಿದು ಮಯಾಸುರನು ಆಶ್ಚರ್ಯಪಟ್ಟು ದೈವವನ್ನು ಮೀರಲು ಯಾರಿಗೂ ಸಾಧ್ಯವಲ್ಲ ಎಂದು ಸುಮ್ಮನಾದನು. ಆಗ ಶ್ರೀಹರಿಯು ಪರಮೇಶ್ವರನಿಗೆ ಯುದ್ಧಕ್ಕೆ ಬೇಕಾದುದೆಲ್ಲವನ್ನು ಸಿದ್ಧ ಮಾಡಿಕೊಟ್ಟು ಯುದ್ಧಕ್ಕೆ ಕಳುಹಿಸಿದನು. ಆತನು ಒಂದು ಶುಭ ಮುಹೂರ್ತದಲ್ಲಿ ಬಾಣಪ್ರಯೋಗ ಮಾಡಿ ಭೇದಿಸಲು ಅಶಕ್ಯವಾಗಿದ್ದ ತ್ರಿಪುರಗಳನ್ನು ಸುಟ್ಟು ಎಲ್ಲರ ಸ್ತುತಿಗೂ ಪಾತ್ರನಾದನು. ನಾರದರು ವಿಷ್ಣು ಭಕ್ತನಾಗಿ ಆತ್ಮಜ್ಞಾನವನ್ನು ಪಡೆದ ಪರಮಹಂಸನು ಹುಚ್ಚನಂತೆಯೂ ಬಾಲಕನಂತೆಯೂ ಮೂಕನಂತೆಯೂ ಕಾಣಿಸಿಕೊಳ್ಳುವನು ಎಂದು ಹೇಳಿ ಹಿಂದೆ ಪ್ರಹ್ಲಾದನಿಗೂ ಹಂಸನಾದ ಅರ್ಜುನನಿಗೂ ನಡೆದ ಸಂವಾದವನ್ನು ಕುರಿತು ಹೇಳಿದರು. ಹಿಂದೆ ಪರಮ ಭಾಗವತನಾದ ಪ್ರಹ್ಲಾದನು ಪ್ರಪಂಚವೆಂದರೇನು ನೋಡಬೇಕು ಎಂದು ಕೆಲವರು ಮಂತ್ರಿಗಳನ್ನು ಕರೆದುಕೊಂಡು ಸಂಚಾರ ಹೊರಟನು. ಬರುತ್ತಾ ಸಖ್ಯ ಪರ್ವತದ ತಪ್ಪಲಲ್ಲಿ ಹರಿಯುವ ಕಾವೇರಿ ನದಿಯ ತೀರದಲ್ಲಿ ಮಲಗಿರುವ ಒಬ್ಬ ಮುನಿಯನ್ನು ಕಂಡನು. ಆತನನ್ನು ಯಾರೂ ಇಂತಹವನೆಂದು ಗುರುತಿಸಲಾರದಂತಿದ್ದರು. ಪ್ರಹ್ಲಾದನು ಆತನನ್ನು ಗೌರವಿಸಿ ಮಾತನಾಡಿಸಿದನು. ಎಲೈ ಮಹಾತ್ಮನೇ, ನೀನು ಯಾವ ಪ್ರಯತ್ನವೂ ಮಾಡುವಂತೆ ತೋರುವುದಿಲ್ಲ. ನಿನ್ನ ಶರೀರವು ಭೋಗಿಯ ದೇಹದಂತೆ ದಪ್ಪವಾಗಿರುವುದು. ಭೋಗಿಯಾಗಬೇಕಾದರೆ ಧನವಿರಬೇಕು. ಧನವು ಪ್ರಯತ್ನದಿಂದ ಬರುವುದು. ನಿನ್ನನ್ನು ನೋಡಿದರೆ ಧನವಂತನಂತೆ ಕಾಣುವುದಿಲ್ಲ. ಧನವಿಲ್ಲದ ಮೇಲೆ ಭೋಗವಿಲ್ಲ. ಭೋಗವಿಲ್ಲದಿದ್ದರೂ ಈ ನಿನ್ನ ಶರೀರವು ಹೀಗೆ ಇರಲು ಕಾರಣವೇನು? ನೀನು ಸಮರ್ಥನಾಗಿರುವೆಯಾದರೂ ಸುಮ್ಮನೆ ಮಲಗಿರುವೆ ಏಕೆ ಎಂದು ವಿನಯದಿಂದ ಕೇಳಿದನು. ಆ ಅಸುರೇಂದ್ರನನ್ನು ಕುರಿತು ಆ ಮುನಿಯು ಹೀಗೆ ಹೇಳಿದನು. ಎಲೈ ದೈತ್ಯ ಚಕ್ರವರ್ತಿಯೇ, ನೀನು ಸಾಧು ಸಮ್ಮತನು. ಜ್ಞಾನ ದೃಷ್ಟಿಯಿಂದ ನನ್ನನ್ನು ಕಂಡುಕೊಂಡೆ. ನಿನ್ನ ಹೃದಯದಲ್ಲಿ ಶ್ರೀಮನ್ನಾರಾಯಣನು ನಿನ್ನ ಭಕ್ತಿಯಿಂದ ತುಷ್ಟನಾಗಿ ನೆಲೆಸಿರುವನು. ಅದರಿಂದ ಅಲ್ಲಿ ಅಜ್ಞಾನವೆಂಬ ಕತ್ತಲಿಲ್ಲ.
ಅಯ್ಯ, ನಿಮ್ಮಂತಹವರೊಡನೆ ಸಂಭಾಷಣೆ ಮಾಡಿದರೆ ಚಿತ್ತ ಶುದ್ಧಿಯುಂಟಾಗುವುದು. ಅದರಿಂದ ನೀನೇನು ಕೇಳಿದರೂ ಅದಕ್ಕೆ ಉತ್ತರವನ್ನು ಹೇಳುವೆನು. ನಾನು ಹಿಂದೆ ಅನೇಕ ಜನ್ಮಗಳನ್ನೆತ್ತಿ ಎತ್ತಿ ಈಗ ನರಜನ್ಮವನ್ನು ಪಡೆದನು. ಈ ಜನ್ಮದಲ್ಲಿ ಇತರರು ಮಾಡುತ್ತಿರುವ ಕರ್ಮಗಳನ್ನು ಕಂಡು ಇವು ನನಗೆ ಬೇಕಿಲ್ಲವೆಂದು ಬಿಟ್ಟೆನು. ಏಕೆ ಎನ್ನುವೆಯಾ? ಜೀವನಿಗೆ ಸುಖವೇ ಸ್ವರೂಪವು. ಆದರೂ ಸುಖವು ಹೋಗಿರುವುದು ಎಂದು ಅದನ್ನೇ ಕೋರುತ್ತಾ ದುಡಿಯುವನು. ಅದೇ ಕಾಮವು. ಆ ಕಾಮವೇ ಎಲ್ಲ ಕರ್ಮಗಳನ್ನು ಮಾಡಿಸುವುದು. ಆ ಕಾಮವನ್ನು ಬಿಟ್ಟಲ್ಲದೆ ತನ್ನಲ್ಲಿ ಸಹಜವಾಗಿಯೇ ಇರುವ ಸುಖವು ತನಗೆ ದೊರೆಯುವುದಿಲ್ಲ. ಅದರಿಂದ ಎಲ್ಲವನ್ನು ಬಿಟ್ಟು ನನ್ನ ಸುಖದಲ್ಲಿ ಸ್ವಸ್ಥಿತಿಯಲ್ಲಿ ನಾನು ಮಲಗಿರುವೆನು. ನನಗೆ ಇದನ್ನು ಹೇಳಿಕೊಟ್ಟ ಗುರುಗಳು ಯಾರು ಎನ್ನುವೆಯಾ? ದುಂಬಿ, ಹಾವುಗಳು. ದುಂಬಿಯು ಪ್ರತಿಯೊಂದು ಹೂವಿನ ರಸವನ್ನು ಲೇಷ ಲೇಷವಾಗಿ ತಂದು ಜೇನುತುಪ್ಪವನ್ನು ಮಾಡುವುದು. ಅದನ್ನೂ ಇತರರು ಅಪಹರಿಸುವರು. ಅಂತೆಯೇ ಧನ ಧನ ಎಂದು ಪುರುಷನು ಅತಿ ಕಷ್ಟದಿಂದ ಕೊಂಚ ಕೊಂಚವಾಗಿ ಕೂಡಿಸಿಟ್ಟ ಧನವನ್ನು ಇತರರು ಹೊತ್ತುಕೊಂಡು ಹೋಗುವರು. ಇದನ್ನು ಜೇನು ನೊಣದಿಂದ ಕಲಿತು ಧನಕ್ಕಾಗಿ ಒದ್ದಾಡುವುದನ್ನು ಬಿಟ್ಟನು. ಹಾಗೆಯೇ ಹಾವು ತನಗೆ ಸಿಕ್ಕಿದಷ್ಟು ತಿಂದು ಸಿಕ್ಕದಿದ್ದರೆ ಧೈರ್ಯವಾಗಿ ಸುಮ್ಮನಿರುವುದನ್ನು ಕಂಡು ಭೋಗ ವಿಚಾರದಲ್ಲಿ ಹೀಗಿರಬೇಕು ಎಂದು ಹಾಗೆಯೇ ಮಾಡಿದೆನು. ಹೀಗೆ ಅರ್ಥ ಕಾಮಗಳಿಂದ ಗೆದ್ದು ನಾನು ಸಂತೋಷವಾಗಿರುವೆನು. ಯಾವಾಗ ಏನು ಸಿಕ್ಕಿದರೆ ಅದನ್ನು ತಿನ್ನುವೆನು, ಸಿಕ್ಕದಿದ್ದರೆ ಸುಮ್ಮನಿರುವೆನು. ಬಟ್ಟೆಯ ವಸ್ತ್ರವಾಗಲಿ, ಹರಕು ಬಟ್ಟೆಯಾಗಲಿ, ಕೃಷ್ಣಾಜಿನವಾಗಲಿ ಸಿಕ್ಕಿದುದನ್ನು ಹೊದೆದುಕೊಳ್ಳುವೆನು. ನೆಲ, ಹುಲ್ಲು, ಕಲ್ಲು, ಎಲೆ, ಒಪ್ಪರಿಗೆ, ಮಂಚ, ಹಂಸತೂಲಿಕಾ ತಲ್ಪ ಮೊದಲಾಗಿ ಎಲ್ಲೆಂದರಲ್ಲಿ ಮಲಗುವೆನು. ಅಭ್ಯಂಜನ ಮಾಡಿ ದಿವ್ಯ ಕಂಸನ್ನು ಲೇಪಿಸಿಕೊಂಡು ವಸ್ತ್ರ ಪುಷ್ಪ ಮಾಲೆಗಳನ್ನು ಧರಿಸಿ ಆನೆ ಕುದುರೆಗಳನ್ನು ಏರಿ ತಿರುಗುವುದೂ ಉಂಟು. ಎಲೈ ರಾಜನೇ, ಲೋಕದವರು ವಿಷಯ ಬುದ್ಧಿಯುಳ್ಳವರು. ಅದರಿಂದ ಲೋಕವನ್ನು ನಾನು ಬೈಯುವುದಿಲ್ಲ, ಹೊಗಳುವುದೂ ಇಲ್ಲ. ಅವರಿಗೆ ಶ್ರೀ ಹರಿಭಕ್ತಿಯುಂಟಾಗಲಿ ಎಂದು ಮಾತ್ರ ಹಾರೈಸುವೆನು. ಪ್ರಹ್ಲಾದ, ನೀನು ಭಾಗವತೋತ್ತಮನೆಂದು ನಿನಗೆ ಇದೆಲ್ಲವನ್ನು ಹೇಳಿದೆನು. ಪ್ರಹ್ಲಾದನು ಆತನ ಆಶೀರ್ವಾದವನ್ನು ಪಡೆದು ಮುಂದೆ ಹೋದನು. ಇನ್ನು ಗೃಹಸ್ಥನಾದವನು ಹೇಗಿದ್ದರೆ ವಿಷ್ಣು ಭಕ್ತಿಯನ್ನು ಪಡೆದು ಕೃತಾರ್ಥನಾಗುವನೋ ಅದನ್ನು ಹೇಳುವೆನು ಕೇಳು. ಗೃಹಸ್ಥನು ತನ್ನ ಅಂತರಂಗದಲ್ಲಿ ವೈರಾಗ್ಯ ಸಂಪನ್ನನಾಗಿರಬೇಕು. ಅದನ್ನು ಹೊರಗೆ ತೋರಿಸಿಕೊಳ್ಳಬಾರದು. ಯಾವುದರಲ್ಲಿಯೂ ಮಮಕಾರವನ್ನು ಇಡಬಾರದು. ಏನು ಸಿಕ್ಕಿದರೂ ಅದೆಲ್ಲವೂ ಭಗವಂತನು ಕೊಟ್ಟುದು ಎಂದು ಅವುಗಳನ್ನು ಉಪಯೋಗಿಸಿಕೊಂಡು ತನ್ನ ಕರ್ಮಗಳನ್ನು ಮಾಡಬೇಕು. ತನ್ನ ಸಂಸಾರದ ಹೊಟ್ಟೆಯು ತುಂಬುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರಕ್ಕೆ ಪ್ರಾಣಿಗೆ ಅಧಿಕಾರವುಂಟು. ಅಲ್ಲದೆ ಹೆಚ್ಚಾಗಿ ಆಶಿಸಿದರೆ ಕಳ್ಳನಾಗಿ ದಂಡಕ್ಕೆ ಪಾತ್ರನಾಗುವನು. ಪ್ರಾಣಿ ಮಾತ್ರವೆಂದ ಮೇಲೆ ಎಲ್ಲವೂ ಒಂದೇ ಎಂದು ಕೋತಿ, ಇಲಿ, ಹಾವು, ಹಕ್ಕಿ, ನೊಣಗಳನ್ನು ತನ್ನ ಮಕ್ಕಳಂತೆ ನೋಡಬೇಕು. ಧನವನ್ನು ಗಳಿಸುವುದಕ್ಕಾಗಿ ಅತಿಯಾಗಿ ಆಯಾಸ ಪಡಬಾರದು. ಈ ದೇಹಾದಿಗಳಲ್ಲಿ ಹೆಚ್ಚಾಗಿ ಅಭಿಮಾನ ಪಡದೆ ಅಧಿಕ ಪ್ರಯತ್ನವಿಲ್ಲದೆ ಸಿಕ್ಕುವ ಯಜ್ಞಶೇಷಗಳಾದ ಅನ್ನಾದಿಗಳಿಂದ ತನ್ನ ಶರೀರ ಯಾತ್ರೆಯನ್ನು ನಡೆಸುತ್ತಾ ಇರುವವನು ಮಹಾತ್ಮರ ಮಾರ್ಗವನ್ನು ಹಿಡಿಯುವನು. ಭಗವಂತನು ಆತನ ಭಕ್ತರು, ತಪಸ್ವಿಗಳು, ವಿದ್ಯಾವಂತರು ಮೊದಲಾದವರಿಗೆ ತನ್ನ ಕೈಲಾದಷ್ಟು ಪೂಜೆ ಸೇವೆಗಳನ್ನು ಸಲ್ಲಿಸುತ್ತಾ ಇರಬೇಕು. ಪ್ರಾಣಿ ಮಾತ್ರಕ್ಕೆ ಹಿಂಸೆಯನ್ನು ಮಾಡದಿರುವುದೇ ಪರಮ ಧರ್ಮವು. ಸಂತುಷ್ಟನಾಗಿರುವುದು ಎಲ್ಲದಕ್ಕಿಂತ ದೊಡ್ಡದು. ಪಾದರಕ್ಷೆಯನ್ನು ಮೆಟ್ಟದವನಿಗೆ ಕಲ್ಲು ಮುಳ್ಳಿನ ಹಾದಿಯು ಸುಖವೇ ಆಗಿರುವಂತೆ ಸಂತುಷ್ಟನಿಗೆ ಎಲ್ಲೆಲ್ಲೂ ಸುಖವೇ ಆಗಿರುವುದು. ಆಸೆಯನ್ನು ಗೆದ್ದವನು ಸಂತುಷ್ಟನು. ಆಸೆಯನ್ನು ಗೆದ್ದಲ್ಲದೆ ಮನಸ್ಸು ಸಮಾಧಾನವಾಗುವುದಿಲ್ಲ. ಸಮಾಧಾನವಾಗದ ಮನಸ್ಸು ಶ್ರೀಹರಿಯನ್ನು ಸೇರುವುದಿಲ್ಲ. ಆ ಕಾರಣದಿಂದ ಸಮಾಧಾನವನ್ನು ಹೊಂದಿದ ಮನಸ್ಸು ಮಾತ್ರವೇ ಶ್ರೀಹರಿಯನ್ನು ಸೇರುವುದು. ಗರ್ವ ಅಹಂಕಾರಾದಿಗಳಿಂದ ಮನಸ್ಸು ಕೆಡುವುದು, ಅಧೋಗತಿಗೆ ಕಾರಣವಾಗುವುದು. ಶ್ರೀ ಹರಿಭಕ್ತರನ್ನು ಸೇವಿಸಿದರೆ ಉತ್ತಮ ಗತಿಯು ದೊರೆಯುವುದು ಎಂಬುದಕ್ಕೆ ನಾನೇ ಸಾಕ್ಷಿಯು.
ನಾನು ಹಿಂದಿನ ಕಲ್ಪದಲ್ಲಿ ಉಪಬರ್ಹಣನೆಂಬ ಗಂಧರ್ವನಾಗಿ ಜನಿಸಿದ್ದನು. ನಾನು ಬಹಳ ರೂಪವಂತನೆಂದು, ಒಳ್ಳೆಯ ಸಂಗೀತಗಾರನೆಂದು ನನಗೆ ಬಹಳ ಗರ್ವವಿತ್ತು. ಒಮ್ಮೆ ಒಂದು ಯಾಗಕ್ಕೆ ಶ್ರೀ ಹರಿಚರಿತ್ರೆಯನ್ನು ಗಾನ ಮಾಡಲು ನನಗೆ ಕರೆಯು ಬಂತು. ಅಲ್ಲಿಗೆ ಹೋಗಿ ಯಾರನ್ನೂ ಲಕ್ಷಿಸದೆ ಗಾನ ಮಾಡುತ್ತಿರಲು ಆ ಯಜಮಾನನಿಗೆ ಕೋಪ ಬಂದು, ಎಲಾ ಗಂಧರ್ವ, ನೀನು ಗರ್ವದಿಂದ ಮಹಾತ್ಮರನ್ನು ಗೌರವಿಸದೇ ಇರುವೆಯಾಗಿ ನೀನು ಭ್ರಷ್ಟನಾಗಿ ನೀಚ ಜನ್ಮವನ್ನು ಹೊಂದು ಎಂದು ಶಪಿಸಿದರು. ಅದರಂತೆ ನಾನು ಭೂಮಿಯಲ್ಲಿ ದಾಸೀಪುತ್ರನಾಗಿ ಜನಿಸಿ ಆ ಜನ್ಮದಲ್ಲಿ ಭಾಗವತರನ್ನು ಸೇವಿಸಿದನು. ಆ ಸೇವೆಯು ನನ್ನನ್ನು ಬ್ರಹ್ಮಪುತ್ರನನ್ನಾಗಿ, ಅಂದರೆ ಇದು ನಾರದರ ಸ್ವಂತ ವಿಚಾರವನ್ನು ಹೇಳುತ್ತಿರುವುದು, ನಾರದರೇ ಹಿಂದಿನ ಜನ್ಮದಲ್ಲಿ ಉಪಬರ್ಹಣನಾಗಿ ಗರ್ವದಿಂದ ಶಪಿತರಾಗಿ ದಾಸೀಪುತ್ರರಾಗಿ ಜನಿಸಿ ತದನಂತರದಲ್ಲಿ ಮುಂದಿನ ಜನ್ಮದಲ್ಲಿ ಬ್ರಹ್ಮಪುತ್ರನಾಗಿ ನಾರದರಾಗಿ ಜನಿಸಿರುತ್ತಾರೆ. ಆ ಸೇವೆಯು, ಅಂದರೆ ಭಾಗವತರ ಸೇವೆಯು ನನ್ನನ್ನು ಬ್ರಹ್ಮಪುತ್ರನನ್ನಾಗಿ ಮಾಡಿತು. ಧರ್ಮರಾಜನು ಭಾಗವತರ ಚರಿತ್ರೆಯನ್ನು, ಭಾಗವತ ಧರ್ಮಗಳನ್ನು ಕೇಳಿ ಸಂತುಷ್ಟನಾಗಿ ನಾರದರನ್ನು, ಶ್ರೀಕೃಷ್ಣನನ್ನು ಪೂಜಿಸಿ ಕೃತಾರ್ಥನಾದನು. ಇದು 21ನೆಯ ಅಧ್ಯಾಯ. ಇದರಲ್ಲಿ ಭಾಗವತ ಧರ್ಮವನ್ನು, ಭಾಗವತರೆಂದರೆ ಯಾರು, ಅವರ ಸೇವೆಯಿಂದ ನಾರದರು ಸ್ವತಃ ಹೇಗೆ ಗರ್ವಿಷ್ಠರಾಗಿದ್ದವರು ಭಾಗವತರಾದರು, ದೇವರ್ಷಿಯಾದರು ಎಂಬುದನ್ನು ತಿಳಿಸಲಾಗಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.